ಈಗ ಅದು ಏನು ಸಿದ್ದರಾಮಯ್ಯ ತಂದ್ವಿ, ದೇವೇಗೌಡರು ತಂದು ನಿಮಗೆ ಗೊತ್ತಿದೆ ಇತಿಹಾಸ ಏನು ಅಂತೇಳಿ. ನಂದೇನು ಅಂದರೆ ನಾನು ಆಗೋಕ್ಕಿಂತ ಒಬ್ಬ ಉತ್ತಮರಾಗಿರ್ತಕ್ಕಂಥವ್ರು ಉತ್ತಮ ಸಮಾಜ ಕಟ್ಟಬೇಕು ಅಂತ, ಅದೇ ಬಸವ ತತ್ವ. ನಾವು ಆ ತತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬಸವಣ್ಣವರು ಏನು ಹೇಳಿದಾರೋ ಅದೇ ಇಸ್ಲಾಂ ಧರ್ಮದ ತತ್ವ. ಸೊ ಅದಕ್ಕೆ ನಾವು ಕರ್ನಾಟಕದಲ್ಲಿ ಈಗ ನಂದಿದು ಕೊನೆಯ ಒಂದು ಹೋರಾಟ. ನನಗಾಗಲೇ 72 ವರ್ಷ ಆಗಿದೆ ವಯಸ್ಸು. ಒಂದು ಒಳ್ಳೆ ಉತ್ತಮವಾದಂಥ ಜನ ವಿಧಾನಸೌಧ ಹೋಗಿ ಬಸವಸೌಧ ಮಾಡಿ ಅಲ್ಲಿ ಕೂರಿಸಿ ದಲಿತರು, ಹಿಂದುಳಿದವರು, ವಿಚಾರವಂತಿರ್ತಕ್ಕಂಥ ರೈತರು, ಲಿಂಗಾಯತ ಸಮಾಜದವರು, ಅಲ್ಪಸಂಖ್ಯಾತರು ನಮಗೆ ಸಮಾನತೆ ಸಿಕ್ಕಿದೆ, ನಾವು ತೃಪ್ತರಿದ್ದೀವಿ ಅಂತೇಳಿ ಅದನ್ನು ಕೇಳ್ಬೇಕು ನಾವು ಕಿವಿಯಾರೆ. ಅದಷ್ಟೇ ನನಗೆ ಉಳಿದಿರ್ತಕ್ಕಂಥ ಆಸೆ. ನಾನು ನಿಂತರೆ ಹೇಳಿದ್ರು ಜನ ನೀವೇನು ನಿಲ್ಬೇಕು ಅಂತ. ನಾನು ಹೇಳಿದೆ, ಅಪ್ಪ ನಾನು ಗಂಡು ನೋಡೋಕೆ ಬಂದಿದ್ದು ಇವೆಲ್ಲ ಕೂತಾರೆ ನೋಡ್ರಿ, ಎಲ್ಲ ಒಂದು 45 ಜನ ಮಾಡ್ಲಿಕ್ಕೆ ನಿಲ್ಲೇಬೇಕು ಅಂತ ಹೇಳ್ದು. ಇಲ್ಲ, ಸ್ಥಳೀಯವಾಗಿ ಒಬ್ಬ ಯುವಕರನ್ನು ತಯಾರು ಮಾಡಿರಿ. ಇಲ್ಲೇ ಇವ್ರ ತಂದೆಯವರು ಹಳಬರು 2 ಸಲ ಶಿವಶಂಕರಪ್ಪನಿಗೆ ಗೆಲ್ಲಿಸಿದರು. ಶಿವಶಂಕರಪ್ಪ ಈಗೆಲ್ಲ 50 ವರ್ಷದ್ದು. ಅವರು ಬಜಾರ್ದಲ್ಲಿ ಇಜಾರ ಹಾಕ್ಕೊಂಡು ಬೇಳೆ ವ್ಯಾಪಾರ ಮಾಡೋದಾಗಿಂದನೂ ಸಂಬಂಧ. ಇದು ಕಾಲೇಜು ಜಗದ್ಗುರು ಜಯದೇವ ಮುರುಘರಾಜರ ಕಾಲೇಜು. ಅನೇಕ ಜನ ಪತ್ರಕರ್ತರಿಗೆ ಗೊತ್ತಿಲ್ಲ, ಇದು ನಿಜಲಿಂಗಪ್ಪನವರು ಪಂಚಮಸಾಲಿ ಸಮಾಜಕ್ಕೆ ಬಣಜಿಗರಿಗೆ ಕೊಟ್ಟಂಥ ಕಾಲೇಜ್ ಅದು. ಆ ಸೊಸೈಟಿ ಏನೇನಾಯಿತು ಕತೆ ಆಯಿತು ನಡೀತದೆ, ಬೇಡ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಇವತ್ತು ಗಾಂಜಿಯವರಪ್ಪನವರಿದ್ದರು, ಸಿದ್ದರಪ್ಪನವರಿದ್ದರು, ಮುಂಡಾಶ್ವರಪ್ಪನವರಿದ್ದರು. ಅಂಥ ಉತ್ತಮವಾದಂಥ ನಾಯಕತ್ವವನ್ನು ಕೊಟ್ಟಿರ್ತಕ್ಕಂಥ ಭಾಗ ದಾವಣಗೆರೆ ಇವತ್ತು. ಸೊ ಯಾಕಂದ್ರೆ ನಾನು ನಿಜಲಿಂಗಪ್ಪನವರ ಇದೇ ಹನುಮಂತ ಚಿತ್ರದಲ್ಲಿ 67ನೇ ಇಸ್ವಿಯಿಂದ ವೀರೇಂದ್ರ ಪಾಟೀಲ್ ಜೊತೆಯಲ್ಲಿ ಈ ಭಾಗಕ್ಕೆ ನಾನು ಪ್ರವಾಸಕ್ಕೆ ಬಂದರು. 67, ಇವತ್ತು 2026. ಇಷ್ಟು ಅನುಭವ ಇದೆ. ಬಟ್ ನನಗೆ ದೇವರೇನು ಅಂದರೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ, ಕಾಯಿಲೆ ಇಲ್ಲ. ಹಾಗಾಗಿ ಜಟ್ಕ ಹಾಕ್ಕೋತೀವಿ, ಜಯನಮ ಪಾರ್ವತಿ ಪತೆ ಹರ ಹರ ಮಹಾದೇವ್ ನಡೀರಿ ಅಂತೇಳಿ ಒಟ್ಟಿಗೆ ಹಾಕ್ಕೊಂಡು ಭಿಕ್ಷೆ ಮಾಡೋಕ್ಕೆ ಎಲ್ಲ ಕಡೆ ಹೋಗ್ತಾ ಇದ್ವಿ. ಇನ್ನೊಂದಂದರೆ ಫಸ್ಟ್ ಪ್ರಿಫರೆನ್ಸ್ ನಮ್ಮದು ಇವ್ರನ್ನೇ ಕ್ಯಾಂಡಿಡೇಟ್ ಮಾಡ್ಬೇಕಂತೇಳಿ ಭಾಳಷ್ಟು ಕಸರತ್ತು ಮಾಡಿದ್ವಿ. ಇವರು ಇಲ್ಲ, ನೀವೇ ನಿಲ್ಬೇಕು ನಾಳೆ ಇಲ್ಲ, ನಾವು ತಯಾರು ಮಾಡೋಣ, ಹುಡುಗರನ್ನು ತಯಾರು ಮಾಡೋಣ. ದಾವಣಗೆರೆಯಲ್ಲಿ ಇದ್ದಾರೆ. ನಾನು ಈತ್ನಿಗೆ ಅಮಾನುಲ್ಲ ಅಂದಮೇಲೆ ನನಗೆ ಆಸೆ ಇತ್ತು ನಿಲ್ಸೋಣ ಈತ್ನಿಗೆ ಅಂತ. ಇವರು ಬೇಡ ಅದು. ನನಗೆ 2ನೇ ಆಸೆ ಇದ್ದಿದ್ದು ನಮ್ಮ ಚನ್ನಬಸಪ್ಪನವ್ರ ಮಗ ಉಮಾಪತಿಗೆ. ಹಾಂ, BS ಉಮಾಪತಿ ಮಗನೇ ಮಾಡಬೇಕು. ಇಲ್ಲ, ಆಮೇಲೆ ನವೀನು ಕುರುಬರು ಸಮಾಜದವ್ರು, ನೀನಾದರೂ ನಿಲ್ಲಯ್ಯ ಅಂತೇಳಿ. ಇಲ್ಲ ಸರ್ ನನಗೆ ಬೇಡ ಅಂತ. ಈಗ ಅವ್ರು ಹೇಳ್ತಾರೆ, ಇಲ್ಲ ನಾವು ತಪ್ಪು ಮಾಡ್ಕೊಂಡು ಯೋಚನೆ ಮಾಡಬೇಕಾಗಿತ್ತು ಅಂತ. 2 ವರ್ಷ ಕರ್ನಾಟಕದಲ್ಲಿ ನನಗೆ ವಿಶ್ವಾಸ ಇದೆ. ಬೀದರ್ದಿಂದ ಹಿಡಿದು ಚಾಮರಾಜನವರೆಗೆ ನನಗೆ ಗೊತ್ತಾಗದೇ ಇರ್ತಕ್ಕಂಥ ಜಾಗ ಇಲ್ಲ. ನಾನು ಹೋರಾಟ ಮಾಡ್ತೇನೆ. ಒಂದು 3ನೇ ಶಕ್ತಿ ಸರ್ಕಾರನ ಇವತ್ತು ಹಳ್ಳಿಯಲ್ಲಿ ರೈತ ಎಮ್ಮೆ ಕಾಯ್ತಿದ್ದಂಥವ್ರು ದೇವೇಗೌಡರು ಪ್ರಧಾನಮಂತ್ರಿ ಆದರು, ಕುರಿ ಕಾಯ್ತಿದ್ದಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಇವೆರಡಕ್ಕೂ ಮಾಡೋ ಶಕ್ತಿ ನಮ್ಗೆ ಇರ್ಬೇಕಾದ್ರೆ ಅದು ಶಕ್ತಿ ಯಾರು? ಜನ. ಸೊ ಅದಕ್ಕೆ ನಿಮ್ಮ JS ಪಾಟೀಲ್ ಹಾಂ, ಸೊ ಆವಾಗ JS ಪಾಟೀಲ್ರು ಎಲ್ಲ ಈಗೇನು KG ಮಹೇಶ್ವರಪ್ಪ ಇದ್ದ, ಅವನ ಎಲೆಕ್ಷನ್ 10 ಸಲ ಬಂದಿದ್ದೀನಿ. ನನಗೇನು ದಾವಣಗೆರೆ ಹೊಸದಲ್ಲ, ಭದ್ರಾವತಿ ಇಲ್ಲೇ ಪಕ್ಕದಲ್ಲೇ, ಅಲ್ಲೇ ಬೆಳೆದಿದ್ದು. ಚನ್ನಗಿರಿ, ದಾವಣಗೆರೆ, ಮಂಡಕ್ಕಿ ಮೆಣಸಿನ್ಕಾಯಿ ಬಜ್ಜಿ ತಿಂದು ಎಲೆಕ್ಷನ್ ಮಾಡಿರ್ತಕ್ಕಂಥವ್ರು. ಇವತ್ತಾಗಲಿ ನಿಮ್ಮ ಸಹಕಾರ ದಯವಿಟ್ಟು ನಮಗೆ ನೀಡ್ರಿ ಅಂತ ತಂದು